Okay. So good morning, students. Good morning to all. Okay. Good morning, madam. Okay. So in the last class we were discussed about the fixed deposit. Yes or no? Fixed deposit discuss ಮಾಡಿದ್ವಿ, and also I hope so everyone is clear with an FD. Yes or no? Fixed deposit ಅಂದ್ರೆ ಏನು? What is the procedure to open in a fixed deposit account? Yes or no? And the how the fixed deposit advantages to customers. Customer ಗೆ ಹೆಂಗ್ advantages ಆಗ್ತದೆ, and how it is advantages to a bank ಇದೆ. ಫಿಕ್ಸ್ ಡೆಪಾಸಿಟ್ ಅಕೌಂಟ್ ಇಂದ ಕಸ್ಟಮರ್ ಗೆ ಯಾವ ರೀತಿಯಲ್ಲ ಅಡ್ವಾಂಟೇಜಸ್ ಆಗ್ತದ, ಅಂಡ್ ಹೌ ಇಟ್ ಇಸ್ ಅಡ್ವಾಂಟೇಜ್ ಟು ಬ್ಯಾಂಕ್. ಬ್ಯಾಂಕಿಗೆ ಹೆಂಗೆ ಅಡ್ವಾಂಟೇಜ್ ಆಗ್ತದ, ಹೌ ಇಟ್ ಇಸ್ ಅಡ್ವಾಂಟೇಜ್ ಟು ಕಸ್ಟಮರ್. ಸ್ಟೂಡೆಂಟ್ಸ್, ಫಿಕ್ಸ್ ಡೆಪಾಸಿಟ್ ಅಕೌಂಟ್ ಕಸ್ಟಮರ್ಸ್ ಹೆಂಗ್ ಅಡ್ವಾಂಟೇಜ್ ಆಗ್ತದ, ಹೌ ಇಟ್ ಇಸ್ ಅಡ್ವಾಂಟೇಜ್ ಟು ಕಸ್ಟಮರ್ಸ್. Anyone, how the fixed deposit is advantage, how it is a benefit to customers. Customer ಹೆಂಗೆ ಅದು advantage ಆಗಿ ರಿಟರ್ನ್ ಆಗ್ತದೆ? Anyone, any at least 2 points? High rate of interest ಇರ್ತದೆ. Very good. The rate of interest will be high, and lump sum amount ಒಮ್ಮೆಗೆ ತಗೋಬಹುದ್ರಿ. lump sum amount ಒಂದೇ ಸಲಿ customers money will be safe. Very good, madam. Customers money will be safe. They will get a higher rate of interest on the FD, and even they can take the loan. Yes or no? Loan ತಗೋಬಹುದು by presenting the fixed deposit receipt. Whatever the fixed deposit receipt the depositor will get after depositing the amount. Fixed deposit receipt ಏನ್ ಸಿಕ್ಕಿರ್ತದ ನೋಡ್ರಿ ಕಸ್ಟಮರ್ ಗೆ, ಆ ಫಿಕ್ಸ್ ಡೆಪಾಸಿಟ್ ರಿಸಿಪ್ಟ್ ನ ಇಟ್ಟು ಅವರು they can take the loans and all. Yes, he can keep that as a security ಆಗಿಟ್ಟು he can take the loans and all. Yes, and how it is advantage to a banker ಹೆಂಗ್ advantage ಆಗ್ತದೆ, how the FD is an advantage to a banker. How FD is an advantage to a banker. Banker ಹೆಂಗಿದು advantage ಆಗಿ ಕನ್ವರ್ಟ್ ಆಗ್ತದೆ, how it is advantage to banker. Anyone? No? ಹೇಳಿನಿಲ್ರಿ ಇದನ್ನೆಲ್ಲ ನಾನು ನಿನ್ನೆ ಕ್ಲಾಸ್ ಇಲ್ಲ ನಾವು ಎಕ್ಸ್ಪ್ಲೈನ್ ಆರ್ ನಾಟ್? ಒಬ್ರಿಗೂ ಗೊತ್ತಿಲ್ರಿ ಹೌ ಇಟ್ ಇಸ್ ಅನ್ ಅಡ್ವಾಂಟೇಜ್ ಟು ಬ್ಯಾಂಕರ್. ಬ್ಯಾಂಕರ್ಗೆ ಹೆಂಗೆ FD ಇಂದ ಅಡ್ವಾಂಟೇಜ್ ಆಗ್ತದ ಅನ್ನೋದು ಗೊತ್ತಿಲ್ರಿ. ಲೈಕ್ ಯೂಶಲಿ FD ಏನಾಗ್ತದೆ ಅಂತಂದ್ರೆ ಡೆಪಾಸಿಟರ್ ವಿಲ್ ಕೀಪ್ ಅನ್ನ ಲಂಪ್ ಸಮ್ ಅಮೌಂಟ್. ಎಸ್ ಅನ್ನು ಲಂಪ್ ಸಮ್ ಅಮೌಂಟ್ ನ ಸಡನ್ ಪೀರಿಯಡ್ ಸಂಬಂಧ ಇಟ್ಬಿಟ್ಟಿರ್ತಾನ್ರಿ. ಎಸ್ ಅನ್ನು by using that amount a banker can lend to some other people with a higher rate of interest. Yes or no? Higher rate of interest ಗೆ ಬೇರೆದವರು ಕೊಡಬಹುದು without a fear of that the customer will withdraw that amount. Yes or no? Whatever the amount is kept as a fixed deposit ಆಗಂತ ಹೇಳಿ ಏನ್ ರೊಕ್ಕ ಇಟ್ಟಿರ್ತಾರ ನೋಡಿ ಕಸ್ಟಮರ್ ಡೆಪಾಸಿಟರ್, he will keep for a certain period of time. Yes or no? 5 ವರ್ಷನೋ 10 ವರ್ಷಕ್ಕೆ ಅಂತ ಹೇಳಿ ಇಟ್ಟು ಹೋಗಿರ್ತಾನ್ರಿ. Yes or no? ಅದನ್ನ ಅವನು ನಡು ವಿಡ್ರಾ ಮಾಡ್ಕೊಳ್ಳೋಂಗಿಲ್ರಿ. Yes or no? Usually the customer is not supposed to withdraw that amount in the middle. Yes or no? So ಅದರ ಸಂಬಂಧ ಬ್ಯಾಂಕರ್ ಹೆಂಗಿದ್ರೆ ಕಸ್ಟಮರ್ ವಿಡ್ರಾ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಏನ್ ಮಾಡ್ಬೋದು, ಬ್ಯಾಂಕರ್ he can lend to other people with a higher rate of interest. Yes or no? ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಗೆ ಅದನ್ನ ಬೇರೆದವ್ರಿಗೆ ಲೋನ್ ಆಗಿ ಕೊಡ್ಬೋದು. ಎಸ್ ಅನ್ನು ಆಮೇಲೆ ಬಹಳಷ್ಟು ಅಮೌಂಟ್ ನ ರಿಸರ್ವ್ ಅಂತ ಹೇಳಿ ಏನ್ ಬ್ಯಾಂಕರ್ ಇಟ್ಕೋಬೇಕಾಗಿಲ್ಲ, ಬಂದು ಕಸ್ಟಮರ್ ಡಿಮ್ಯಾಂಡ್ ಮಾಡ್ತಾರೋ ಅಂತ ಹೇಳಿ. ಎಸ್ ಅನ್ನು ಕಸ್ಟಮರ್ ಬಂದ್ಬಿಟ್ಟು ನನ್ ರೊಕ್ಕ ಕೊಡು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೋ ಅಂತ ಹೇಳ್ಬಿಟ್ಟು ಬ್ಯಾಂಕರ್ ಏನು ಜಾಸ್ತಿ ಅಮೌಂಟ್ ನ ರಿಸರ್ವ್ ಅಂತ ಹೇಳಿ ಇಟ್ಕೊಳ್ಳೋಂಗಿಲ್ಲ. ಆಮೇಲೆ ಯೂಶಲಿ ಕಸ್ಟಮರ್ಗೆ ಚೆಕ್ ಫೆಸಿಲಿಟಿ ಕೊಡ್ತಿರೋದಿಲ್ಲ. ಎಸ್ ಅನ್ನು FD in case ಅಲ್ಲಿ customer will not have a check facility. Yes or no? If the customer wanted to withdraw the FD amount, they have to present the FD receipt only. Yes sir? FD receipt na submit ಮಾಡಿ withdraw ಮಾಡ್ಕೋಬೇಕು ಹೊರತು if the customer is not having a check facility in case of FD. Yes sir? ಚೆಕ್ ಇತ್ತಂದ್ರೆ ಚೆಕ್ ಬೌನ್ಸ್ ಆಗು, ಚೆಕ್ ಡಿಸ್ಆನರ್ ಆಗು, ಚೆಕ್ ಲ್ಯಾಪ್ಸ್ ಆಗು, ಇಂಥವೆಲ್ಲ ಕಲಿನೂ ಇರ್ತಾವೆ. ಆ ತರ ಏನು ಕಿರಿಕಿರಿ
ಈ ಎಫ್ ಡಿ ಅಲ್ಲಿ ಇರೋದಿಲ್ಲ. ಸರ್ ಚೆಕ್ ನ ತಂದು ಪ್ರೆಸೆಂಟ್ ಮಾಡೋಣ, ಅಮೌಂಟ್ ಇರ್ಲಿಲ್ಲ ಅಂತಂದ್ರೆ ಚೆಕ್ ಬೌನ್ಸ್ ಆಗೋದು, ಇಲ್ಲ ಪ್ರಾಪರ್ ಚೆಕ್ ನ ಪ್ರಾಪರ್ ಬರ್ದಿರ್ಲಿಲ್ಲ ಅಂತಂದ್ರೆ ಚೆಕ್ ಡಿಸ್ಆನರ್ ಆಗೋದು, ಈ ತರ ಹೆಡ್ಡೇಕ್ ಬ್ಯಾಂಕರ್ ಫೇಸ್ ಮಾಡುವಂತ ಇದನ್ನ ಸಿಚುವೇಶನ್ಸ್ ಎಫ್ ಡಿ ಅಲ್ಲಿ ಇರೋದಿಲ್ಲ. ಸರ್ ಸೊ ದೀಸ್ ಆರ್ ದಿ ವಿಲ್ ಬಿ ಅನ್ ಅಡ್ವಾಂಟೇಜ್ ಟು ಅ ಬ್ಯಾಂಕರ್. ಎಸ್ ಸರ್ ಬ್ಯಾಂಕರ್ಗೆ ಅಡ್ವಾಂಟೇಜಸ್ ಆಗಿ ಇರ್ತವೆ. ಓಕೆ, ಎವ್ರಿವನ್ ಇಸ್ ಕ್ಲಿಯರ್ ವಿತ್ ಅನ್ ಎಫ್ ಡಿ? FD account ಎಲ್ಲರಿಗೂ ಕ್ಲಿಯರ್ ಆಗೈತ್ರಿ? What is mean by FD and what are the advantages of FD to a customer? What are the advantages of an FD to a banker? And what is the procedure and what are the features of an FD? ಇದೆಲ್ಲ ನಾವು ಡಿಸ್ಕಸ್ ಮಾಡತ್ತೀವಿ. 15 ದಿವಸ ಆಯ್ತು ಬರೀ ಇದೇ ಡಿಸ್ಕಷನ್ ನಡೆದಾಗ. Is it clear to everyone? Okay, the next account will be an saving account. Yes or no? Saving account. So actually we were discussing about three types of accounts. One is a fixed deposit account, second one is a saving account, and third one is a current account. How the banker will give a different types of account facility to customers. Yes or no? What are the types of account facility the banker is giving to customers? And different types of account facility banker and customer ಕೊಡತ್ತ ನೋಡ್ರಿ. ಆ ಬ್ಯಾಂಕ್ ಆ ಅಕೌಂಟ್ ಫೆಸಿಲಿಟೀಸ್ ಡಿಪೆಂಡಿಂಗ್ ಆನ್ ದಿ ಕಸ್ಟಮರ್ಸ್. ಎಸ್ ಅಲ್ಲ, ಈಗ ನೋಡಿ ಫಿಕ್ಸ್ ಡೆಪಾಸಿಟ್ ಅಕೌಂಟ್ ಯಾರು ಓಪನ್ ಮಾಡ್ತಾರೆ? ಯೂಶಲಿ ಬಹಳಷ್ಟು ರೊಕ್ಕ ಇರೋದು. ಎಸ್ ಅಲ್ಲ, ಸೇವಿಂಗ್ ಅಕೌಂಟ್ ಯಾರು ಓಪನ್ ಮಾಡ್ತಾರೆ? ಲೈಕ್ ತಮ್ಮ ಎಕ್ಸ್ಪೆನ್ಸಸ್ ನೆಲ್ಲ ಇದನ್ನ ಮೈನಸ್ ಮಾಡಿ ಸ್ವಲ್ಪ ರೊಕ್ಕ ಉಳಿದು ಅಂದ್ರೆ ಅಂದ ಹೋಗಿ ಸೇವಿಂಗ್ ಅಕೌಂಟ್ ಓಪನ್ ಮಾಡ್ತಾರೆ. ಎಸ್ ಅಲ್ಲ, ಅಂಡ್ ಕರೆಂಟ್ ಅಕೌಂಟ್ ಯಾರು ಓಪನ್ ಮಾಡ್ತಾರೆ? ಇಟ್ ಇಸ್ ಓಪನ್ ಮೇನ್ಲಿ ಬೈ ದಿ ಬಿಸ್ನೆಸ್ ಪೀಪಲ್. ಎಸ್ ಅಲ್ಲ, ಈ ಬ್ಯಾಂಕ್ ಏನ್ ಈ ಅಕೌಂಟ್ ಫೆಸಿಲಿಟೀಸ್ ಕೊಡತ್ತಾರ ನೋಡಿ, ಡಿಫ್ರೆಂಟ್ ಅಕೌಂಟ್ ಫೆಸಿಲಿಟೀಸ್, ಇಟ್ ಇಸ್ ಡಿಪೆಂಡಿಂಗ್ ಆನ್ ದಿ ಕಸ್ಟಮರ್ಸ್ ಫೆಸಿಲಿಟೀಸ್. ಎಸ್ ಅಲ್ಲ, ಈ ಡಿಫ್ರೆಂಟ್ ಅಕೌಂಟ್ ಫೆಸಿಲಿಟಿ ಏನು ಬ್ಯಾಂಕರ್ ಕೊಡತ್ತಾರ ನೋಡ್ರಿ ಕಸ್ಟಮರ್ಗೆ, ಡಿಪೆಂಡ್ ಆನ್ ದಿ ಕಸ್ಟಮರ್ಸ್ ಇನ್ಕಮ್ ಇರ್ಬೋದು, ಇಲ್ಲ ಕಸ್ಟಮರ್ ಸ್ಟೇಟಸ್ ಇರ್ಬೋದು, ಇಲ್ಲ ಕಸ್ಟಮರ್ಸ್ activity, what activity they are performing. Based on this, the banker will be giving all those types of account facilities. In different account facilities ಕೊಡತ್ತಾರ ನೋಡ್ರಿ, ಆ ಫೆಸಿಲಿಟೀಸ್ ಎಲ್ಲ ಮೇನ್ಲಿ ಡಿಪೆಂಡ್ಸ್ ಆನ್ ದಿ ಕಸ್ಟಮರ್ಸ್ ಯಾವ ತರ ಆಕ್ಟಿವಿಟಿ ಪರ್ಫಾರ್ಮ್ ಮಾಡತ್ತಾರೋ, ಮತ್ತೆ ಅವ್ರ ಕೆಲಸ ಏನು, ಅವ್ರದ್ದು ಇನ್ಕಮ್ ಪೊಸಿಷನ್ ಏನು. ಸೊ ಇದ್ರ ಬೇಸ್ಡ್ ಮೇಲೆ ಆ ಟೈಪ್ಸ್ ಆಫ್ ಅಕೌಂಟ್ ಫೆಸಿಲಿಟೀಸ್ ನ ಬ್ಯಾಂಕರು ಯಾರಿಗೆ ಕೊಡ್ತಿರ್ತಾನೆ ಅಂತಂದ್ರೆ ಕಸ್ಟಮರ್ಗೆ ಕೊಡ್ತಿರ್ತಾನೆ. ಅಂದ್ರೆ ನಾವು ಈಗ ಡಿಸ್ಕಸ್ ಮಾಡ್ಬೇಕಂತ ಇರೋ ಲೈಕ್ ಅ ಟಾಪಿಕ್ ಇಸ್ ಸೇವಿಂಗ್ ಅಕೌಂಟ್. ವಾಟ್ ಇಸ್ ಮೀನ್ ಬೈ ಸೇವಿಂಗ್ ಅಕೌಂಟ್ ಸ್ಟೂಡೆಂಟ್ಸ್? ಸೇವಿಂಗ್ ಅಕೌಂಟ್ ಅಂದ್ರೆ ಏನು? ವಾಟ್ ಇಸ್ ಮೀನ್ ಬೈ ಸೇವಿಂಗ್ ಅಕೌಂಟ್? ಅನ್ಮ್ಯೂಟ್ ಆಗಿ ಮಾತಾಡ್ರಿ, ನಾನಂತೂ ಆಪ್ಷನ್ ಇಟ್ಟಿಲ್ಲ. ವಾಟ್ ಇಸ್ ಮೀನ್ ಬೈ ಸೇವಿಂಗ್ ಅಕೌಂಟ್? ವಾಟ್ ಇಸ್ ಮೀನ್ ಬೈ ಸೇವಿಂಗ್ ಅಕೌಂಟ್? ಸೇವಿಂಗ್ ಅಕೌಂಟ್ ಅಂದ್ರೆ ಏನು? Who is mainly opened by the saving account? Saving account and Ma'am, it is usually used by people who does the jobs for their amount to save from salary. Okay, so as per Jay, it is mainly opened by the salary holders. Yes or no? So yeah, it is correct, Jay. So saving account, the main reason to give the saving account facility, ಬ್ಯಾಂಕ್ ಯಾಕೆ ಸೇವಿಂಗ್ ಅಕೌಂಟ್ ಫೆಸಿಲಿಟಿನ ಕಸ್ಟಮರ್ಸ್ ಕೊಡತ್ತದ ಅಂತಂದ್ರೆ, ಇನ್ ಆರ್ಡರ್ ಟು ಕಲ್ಟಿವೇಟ್ ದಿ ಹ್ಯಾಬಿಟ್ ಆಫ್ ಸೇವಿಂಗ್ಸ್ ಇನ್ ದಿ ಪೀಪಲ್. ಸೇವಿಂಗ್ ಅನ್ನೋ ಒಂದು ಹ್ಯಾಬಿಟ್ ನ ಕಲ್ಟಿವೇಟ್ ಮಾಡೋ ಸಂಬಂಧ, ಸೇವಿಂಗ್ ಅನ್ನೋ ಒಂದು ಹ್ಯಾಬಿಟ್ ನ ಕಸ್ಟಮರ್ಸ್ ಅಲ್ಲಿ ತರೋ ಸಂಬಂಧ ಸೇವಿಂಗ್ ಅಕೌಂಟ್ ಅಂತ ಅನ್ನೋ ಒಂದು ಫೆಸಿಲಿಟಿನ ಕಸ್ಟಮರ್ಸ್ ಕೊಡತ್ತದ. ಇಲ್ಲದಂದ್ರೆ ಕಸ್ಟಮರ್ಸ್ ಏನ್ ಮಾಡ್ತಾರ್ರಿ, ಬ್ಯಾಂಕ್ ಅಲ್ಲಿ ಇದ್ದು ಅಂದ್ರೆ ನಮ್ ಕೈ ಆಸ್ ಯು ಪೀಪಲ್ ವಿಲ್ ಬಿ ಟೆಲಿಂಗ್ ಕೈಯಾಗ ಹೋಗ್ತಿದ್ದು ಅಂದ್ರೆ ಖಾಲಿ ಆಗ್ಬೇಕು. ಎಸ್ ಸರ್, ಎದಕ್ಕಾದ್ರೂ ವಿ ವಿಲ್ ಬಿ ನಾಟ್ ಹ್ಯಾವಿಂಗ್ ಎನ್ ಇಂಟೆನ್ಷನ್ ಟು ಸ್ಪೆಂಡ್ ದಟ್ ಮನಿ. ನಮ್ಗೆ ಇಂಟೆನ್ಷನ್ ಇರುದಿಲ್ಲ ರೊಕ್ಕ ಖರ್ಚು ಮಾಡ್ಬೇಕಂತ ಹೇಳಿ ಅಂತಂದ್ರೂ ಅದು ಯಾವ್ದಾದ್ರು ಒಂದು ಸಿಚುವೇಶನ್ ಬಂದ್ಬಿಡ್ತದೆ. ಎಸ್ ಸರ್, ನಮ್ ಕೈಯಾಗ ರೊಕ್ಕ ಇರ್ಲಿಲ್ಲ ಅಂತಂದ್ರೆ ವಿ ವಿಲ್ ಕೀಪ್ ಕ್ವೈಟ್. ಎಸ್ ಸರ್, ಸುಮ್ ಕುಂಡಿರ್ತೀವಿ. ಕೈಯಾಗ ರೊಕ್ಕ ಇದ್ದು ಅಂದ್ರೆ ವಿ ವಿಲ್ ಬಿ ರೆಡಿ ಟು ಸ್ಪೆಂಡ್ ದಟ್ ಅಮೌಂಟ್. ಎಸ್ ಸರ್,
ಎಲ್ಲಾರು ಇಟ್ ಇಸ್ ಅನ್ ಹ್ಯೂಮನ್ ಟೆಂಡೆನ್ಸಿ ದಟ್ ಕೈ ಆರೋಗ್ತಿದ್ರೆ ಖರ್ಚು ಹಾಕ್ಬಿಡ್ತಾವೆ ಎಸ್ ಅದೇ ಬೇರೆ ಕಡೆ ಇದ್ದು ಅಂತಂದ್ರೆ ಎಸ್ ಇಫ್ ವಿ ಹ್ಯಾವಿಂಗ್ ಇನ್ ಅನ್ ಅಕೌಂಟ್ ನಾಗ ಇದ್ದು ಅಂತಂದ್ರೆ like we will be not like we will not think to spend that one ಎಸ್ ಖರ್ಚು ಮಾಡೋದಕ್ಕೆ ನಾವು ಆಸೆ ಪಡೋದಿಲ್ರಿ ಕೈಯಾಗಿದ್ದು ಅಂದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಖರ್ಚು ಆಗ್ಬಿಡ್ತಾವೆ ಎಸ್ ಸೊ ಈ ಸೇವಿಂಗ್ ಅಕೌಂಟ್ ಫೆಸಿಲಿಟಿನ ಕಸ್ಟಮರ್ಸ್ ಎದಕ್ಕೆ ಬ್ಯಾಂಕ್ ಪ್ರೊವೈಡ್ ಮಾಡತ್ತದಂದ್ರೆ ಇನ್ ಆರ್ಡರ್ ಟು ಕಲ್ಟಿವೇಟ್ ದಟ್ ಹ್ಯಾಬಿಟ್ ಅವ್ರದ್ರಾಗ ಸೇವಿಂಗ್ ಅನ್ನೋ ಒಂದು ಹ್ಯಾಬಿಟ್ ನ ರೂಢಿ ಮಾಡಿಸೋ ಸಂಬಂಧ ಸೇವಿಂಗ್ ಅನ್ನೋ ಒಂದು ಹ್ಯಾಬಿಟ್ ನ ರೂಢಿ ಮಾಡಿಸೋ ಸಂಬಂಧ ಬ್ಯಾಂಕ್ ಏನ್ ಮಾಡತ್ತದ ಅಂತಂದ್ರೆ ಸೇವಿಂಗ್ ಅಕೌಂಟ್ ಅನ್ನೋ ಒಂದು ಫೆಸಿಲಿಟಿನ ಯಾರಿಗೆ ಕೊಡತ್ತದ ಅಂತಂದ್ರೆ ಕಸ್ಟಮರ್ಸ್ ಕೊಡತ್ತದ ಓಕೆ ಈ ಸೇವಿಂಗ್ ಅಕೌಂಟ್ ಇಟ್ ಇಸ್ ಮೇನ್ಲಿ ಓಪನ್ಡ್ ಬೈ ಆಸ್ ಜೈ ಸೆಡ್ ಸ್ಯಾಲರಿ ಪೀಪಲ್ ಸ್ಯಾಲರಿ ಹೋಲ್ಡರ್ಸ್ ಸ್ಮಾಲ್ ಟ್ರೇಡರ್ಸ್ ಎಸ್ ಅನ್ನೋ ಮಿಡಿಲ್ ಕ್ಲಾಸ್ ಪರ್ಸನ್ಸ್ ಎಸ್ ಅನ್ನೋ ಸೊ ಇಂಥವ್ರು ಬಹಳಷ್ಟು ಸೇವಿಂಗ್ ಅಕೌಂಟ್ ನ ಓಪನ್ ಮಾಡ್ತಾರೆ ಎಸ್ ಅನ್ನೋ ಸೊ ಸೇವಿಂಗ್ ಹೆಂಗ ಆಗ್ತದ ಅಂತಂದ್ರೆ ನಮಗ್ ಬಂದಿರೋ ಇನ್ಕಮ್ ನಾಗ ನಮ್ ಎಕ್ಸ್ಪೆನ್ಸಸ್ ನೆಲ್ಲ ಮೈನಸ್ ಎಲ್ಲಾ ಏನೇನ್ ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಎಲ್ಲಾ ಕೊಟ್ಟು ಸ್ವಲ್ಪ ರೊಕ್ಕ ಉಳಿದಿದ್ನ ವಿ ವಿಲ್ ಕೀಪ್ ಆಸ್ ಅನ್ ಸೇವಿಂಗ್ಸ್ ಎಸ್ ಅನ್ನೋ ಸೇವಿಂಗ್ಸ್ ಅಂತ ಹೇಳಿ ಸ್ವಲ್ಪ ರೊಕ್ಕನ ಇಡ್ತೀವಿ ಎಸ್ ಅನ್ನೋ ಸೊ ಸೇವಿಂಗ್ ಅಕೌಂಟ್ ಇಸ್ ಅನ್ ಅಕೌಂಟ್ ಇಟ್ ಇಸ್ ಅನ್ ಫೆಸಿಲಿಟಿ ಗಿವನ್ ಟು ಅನ್ ಕಸ್ಟಮರ್ಸ್ to cultivate the habit of savings in them. ಸೇವಿಂಗ್ ಅನ್ನೋ ಒಂದು ಹ್ಯಾಬಿಟ್ ನ ರೂಢಿ ಮಾಡಿಸೋ ಸಂಬಂಧ ಸೇವಿಂಗ್ ಅಕೌಂಟ್ ಫೆಸಿಲಿಟಿನ ಬ್ಯಾಂಕ್ ಬಂದ್ಬಿಟ್ಟು ಕಸ್ಟಮರ್ಸ್ ಗೆ ಕೊಡತ್ತದ ಅಂಡ್ ಸೇವಿಂಗ್ ಅಕೌಂಟ್ ಇಟ್ ಇಸ್ ಮೇನ್ಲಿ ಓಪನ್ಡ್ ಬೈ ದಿ ಸ್ಮಾಲ್ ಟ್ರೇಡರ್ಸ್ ಆರ್ ಇಟ್ ಮೇ ಬಿ ಅ ಸ್ಯಾಲರಿ ಹೋಲ್ಡರ್ಸ್ ಆರ್ ಇಟ್ ಮೇ ಅ ಮಿಡಿಲ್ ಕ್ಲಾಸ್ ಪೀಪಲ್ ಪುವರ್ ಪೀಪಲ್ ಎಲ್ಲರೂ ಓಪನ್ ಮಾಡ್ತಾರೆ ಸೇವಿಂಗ್ ಅಕೌಂಟ್ ನ ಇಂಥವರೇ ಓಪನ್ ಮಾಡ್ಬೇಕಂತ ಏನಿಲ್ಲ ಎನಿ ಒನ್ ಕ್ಯಾನ್ ಓಪನ್ ದಿ saving account. Rich people also can open the saving account and even poor people can also open the saving account. FD account ಹಂಗಿರ್ಲಿಲ್ಲ ಯಾರಂತ ಬಹಳಷ್ಟು ರೊಕ್ಕ ಇರ್ತಾರ ಅವ್ರು ಅಷ್ಟೇ FD ಅಕೌಂಟ್ ಓಪನ್ ಮಾಡ್ಬೇಕಾಗ್ತಿತ್ತು ಸೇವಿಂಗ್ ಅಕೌಂಟ್ ಹಂಗಿಲ್ಲ ಎಸ್ ಅನ್ನ ಸೊ ನಮ್ಮಂತ even if we have the 500 rupees also we can open the saving account yes ಅನ್ನ saving account even with a zero balance also we can open the saving account yes ಅನ್ನ zero balance account ಅದಾವ್ರಿ with a zero balance account also we can open the savings account yes sir saving account ಇಂತವರೇ ಓಪನ್ ಮಾಡ್ಬೇಕಂತ ಏನಿಲ್ಲ yes sir only these people can open the saving account ಅನ್ನೋ ಒಂದು ಏನಾದ್ರು ರೂಲ್ಸ್ ಅದೇನಿಲ್ಲ yes sir anyone can open the saving account yes sir but there is a restriction on the withdrawal of the amount yes sir ಸೇವಿಂಗ್ ಅಕೌಂಟ್ ಮೇಲೆ ರೆಸ್ಟ್ರಿಕ್ಷನ್ಸ್ ಹಾಕ್ಬಿಟ್ಟಿರ್ತಾನ್ರಿ ಬ್ಯಾಂಕ್ ಅವ್ರು ಇಷ್ಟೇ ಅಮೌಂಟ್ ನ ವಿಡ್ರಾ ಮಾಡ್ಕೋಬೇಕು ಇಷ್ಟೇ ಸಲಿ ವಿಡ್ರಾವಲ್ ಫೆಸಿಲಿಟೀಸ್ ಇರ್ತದೆ ಎಸ್ ಅನ್ನು ಸೊ ಸೇವಿಂಗ್ ಅಕೌಂಟ್ ಮೇಲೆ ಏನಾಗ್ತದಂದ್ರೆ ದೇರ್ ಇಸ್ ಅ ರೆಸ್ಟ್ರಿಕ್ಷನ್ ಫಾರ್ ದಿ ವಿಡ್ರಾವಲ್ ಆಫ್ ಅನ್ ಅಮೌಂಟ್ and the banker whatever the even banker will provides the interest on our saved money ಆಯ್ತಾ ನಮ್ಮ ಅಕೌಂಟ್ ಅಲ್ಲಿ ಏನ್ ರೊಕ್ಕ ಸೇವ್ ಆಗ್ತಿರ್ತದ ನೋಡ್ರಿ ಅದ್ರ ಮೇಲೆ ಬ್ಯಾಂಕರ್ ಏನ್ ಪ್ರೊವೈಡ್ ಮಾಡ್ತಾನೆ ಅಂದ್ರೆ ಇಂಟ್ರೆಸ್ಟ್ ಅನ್ನು ಪ್ರೊವೈಡ್ ಮಾಡ್ತಾನೆ ಬಟ್ ದರ್ ಇಂಟ್ರೆಸ್ಟ್ ಆಫ್ ರೇಟ್ ವಿಲ್ ಬಿ ಲೆಸ್ ಕಂಪೇರ್ ಟು ಅನ್ FD yes sir the rate of interest on saving account is less than the FD ಗೆ ಕಂಪೇರ್ ಮಾಡಿದ್ರೆ saving account ಮೇಲೆ whatever the interest the banker will provide it is less ಕಡಿಮೆ ಇರ್ತದೆ okay so saving account is an account this facility is given by the banker to a customers to cultivate the habit of a savings in them savings ಅನ್ನೋ ಒಂದು ಹ್ಯಾಬಿಟ್ ನ ಕಲ್ಟಿವೇಟ್ ಮಾಡೋ ಸಂಬಂಧ ಸೇವಿಂಗ್ ಅಕೌಂಟ್ ಫೆಸಿಲಿಟಿನ ಬ್ಯಾಂಕರು ಕಸ್ಟಮರ್ಸ್ ಕೊಡತ್ತಾರು ಆಮೇಲೆ ಈ ಸೇವಿಂಗ್ ಅಕೌಂಟ್ ನ ಯಾರು ಬೇಕಾದ್ರೂ ಓಪನ್ ಮಾಡ್ಬೋದು ಎನಿ ಒನ್ ಕ್ಯಾನ್ ಓಪನ್ ದಿಸ್ ಸೇವಿಂಗ್ ಅಕೌಂಟ್ ಸರ್ ಇದಕ್ಕೆ ಇಷ್ಟೇ ರೊಕ್ಕ ಇರ್ಬೇಕು ಅಷ್ಟೇ ರೊಕ್ಕ ಇರ್ಬೇಕು ಅಂತ ಏನಿಲ್ರಿ ಬಿಫೋರ್ ಅನ್ನಲ್ ಇವನ್ ಇಫ್ ಯು ಹ್ಯಾವ್ ದಿ 500 rupees or 250 rupees ಫಸ್ಟ್ 250 ಇತ್ತಂದ್ರೆ as when we started opening an account no ನಮಗೆಲ್ಲ 500 rupees minimum balance ಇಂದ ಅಕೌಂಟ್ ಓಪನ್ ಮಾಡಿದ್ದು ನಾವು ನೋಡಿದ್ವಿ yes sir now even that minimum balance will get changed yes sir bank to bank the minimum balance will get changed ಒಂದೊಂದು ಬ್ಯಾಂಕ್ 1000 rupees ಇರ್ತದೆ ಒಂದೊಂದು ಬ್ಯಾಂಕ್ 2000 ಇರ್ತದೆ yes sir SBI ಏನೋ it is 1000 rupees only yes sir so bank ಅಂದ್ರೆ the minimum balance also will get changed yes sir so ಈ ಸೇವಿಂಗ್ ಅಕೌಂಟ್ ನ ಇವರೇ ಓಪನ್ ಮಾಡ್ಬೇಕಂತ ಏನಿಲ್ಲ anyone can open the saving account and the rate of interest on the saving account is less compared to an FD saving account ಮೇಲೆ the rate of interest ಏನ್ ಇರ್ತದೆ ನೋಡ್ರಿ ಅದು ಕಡಿಮೆ ಅದ compared to FD but bank will gives
ಇಂಟ್ರೆಸ್ಟ್ ಆನ್ ದಿ ಅವರ್ ಸೇವ್ಡ್ ಮನಿ. ನಾವೇನು ಅಕೌಂಟ್ನಾಗ ರೊಕ್ಕನ ಸೇವ್ ಮಾಡ್ಕೊಂತ ಹೋಗ್ತಿರ್ತೀವಿ ನೋಡ್ರಿ, ಅದ್ರಾಗ ಬ್ಯಾಂಕರ್ ಏನ್ ಪ್ರೊವೈಡ್ ಮಾಡ್ತಾನಂದ್ರೆ ಇಂಟ್ರೆಸ್ಟ್ ನ ಪ್ರೊವೈಡ್ ಮಾಡಿರ್ತಾನೆ. ಇಸ್ ಇಟ್ ಕ್ಲಿಯರ್? ಸೇವಿಂಗ್ ಅಕೌಂಟ್ ಅಂದ್ರೆ ಹೆಂಗೆ ಅಂತ ಹೇಳಿ. ಇಸ್ ಇಟ್ ಕ್ಲಿಯರ್ ಗೈಸ್? ಇಸ್ ಇಟ್ ಕ್ಲಿಯರ್? ಸೇವಿಂಗ್ ಅಕೌಂಟ್ ಅದಿರಿಲ್ರಿ ಎಲ್ಲರೂ ಕ್ಲಾಸ್ನಾಗ? Is it clear? Okay. So shall we go with the next concept? That is features of saving bank account. Okay. What are the features of saving bank account? The first one is deposit. Yes sir. So first ನಾವು ಏನ್ ಮಾಡ್ಬೇಕಂದ್ರೆ ಡೆಪಾಸಿಟ್, ದ ಮಿನಿಮಮ್ ಬ್ಯಾಲೆನ್ಸ್ ಆಫ್ ಡೆಪಾಸಿಟ್. ಎಸ್ ಸರ್. ಸೊ ಎಲ್ಲ ನಮ್ಮ ಅಪ್ಲಿಕೇಶನ್ ಎಲ್ಲ ಆ ಪ್ರೊಸೀಜರ್ ಮುಗಿದ್ಮೇಲೆ ಎಸ್ ಸರ್ ಅಪ್ಲಿಕೇಶನ್ ಎಲ್ಲ ಫಿಲ್ ಅಪ್ ಮಾಡಿ ಆಮೇಲೆ ಬ್ಯಾಂಕರ್ ಬಂದು ನಮ್ಮ ಸ್ಪೆಸಿಮೆನ್ ಸಿಗ್ನೇಚರ್ ಎಲ್ಲ ತಗೊಂಡು ಲೈಕ್ ಆಲ್ ಇನಿಷಿಯಲ್ ಡೆಪಾಸಿಟ್ ಏನ್ ತಗೊಂತಿರ್ತಾರೆ ನೋಡ್ರಿ. ಸೊ ಇನಿಷಿಯಲ್ ಡೆಪಾಸಿಟ್ ವಿಲ್ ವೇರಿ ಫ್ರಮ್ ಬ್ಯಾಂಕ್ ಟು ಬ್ಯಾಂಕ್. ಎಸ್ ಸರ್. For initial deposit, some bank will have 500 rupees, some bank will have 1,000 rupees, some bank 2,000. Yes or no? So initial deposit. So if you have to open a saving bank account, you should keep a minimum balance in the account. Yes or no? Account open ಮಾಡ್ಬೇಕಂತಂದ್ರೆ you have to keep some minimum balance. So the minimum balance will be 500 ಇರ್ಬೋದು, 1000 ಇರ್ಬೋದು, 2000 ಇರ್ಬೋದು. It will depends on the bank where you are opening an account. ಯಾವ ಬ್ಯಾಂಕ್ನಾಗ ಅಕೌಂಟ್ ಓಪನ್ ಮಾಡ್ತಿರ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಒಂದೊಂದು ಬ್ಯಾಂಕ್ 1000 ಇರ್ತದೆ, ಒಂದೊಂದು ಬ್ಯಾಂಕ್ 500 ಇರ್ತದೆ, ಒಂದೊಂದು ಬ್ಯಾಂಕ್ 2000 ಇರ್ತದೆ. ಎಸ್ ಸರ್. ಸೊ ಇಫ್ ಯು ಹ್ಯಾವ್ ಟು ಓಪನ್ ಅ ಸೇವಿಂಗ್ ಬ್ಯಾಂಕ್ ಅಕೌಂಟ್, ಯು ಶುಡ್ ಕೀಪ್ ಸಮ್ ಮಿನಿಮಮ್ ಬ್ಯಾಲೆನ್ಸ್, ಮಿನಿಮಮ್ ಡೆಪಾಸಿಟ್ ನ ಇಡಬೇಕು. ಸೊ ದಟ್ ಮಿನಿಮಮ್ ಡೆಪಾಸಿಟ್ ಡಿಪೆಂಡ್ಸ್ ಆನ್ ದಿ customers. It depends on the banks ಮೇಲೆ ಡಿಪೆಂಡ್ ಆಗ್ತದೆ. Okay, so minimum balance we should keep. A minimum deposit we have to make in order to open a saving bank account. And the next point is it cultivates the habit of savings. Yes or no? So as while explaining the saving bank account only, I said the main reason the bank is providing the saving account facility to customers. The main reason ಎದಕ್ಕೂ ಸೇವಿಂಗ್ ಅಕೌಂಟ್ ಅನ್ನೋ ಒಂದು ಫೆಸಿಲಿಟಿನ ಕಸ್ಟಮರ್ಸ್ ಯಾಕೆ ಕೊಡತ್ತದ ಬ್ಯಾಂಕ್ ಅಂತಂದ್ರೆ ಸೇವಿಂಗ್ಸ್ ಅನ್ನೋ ಒಂದು ಹ್ಯಾಬಿಟ್ ನ ಕಲ್ಟಿವೇಟ್ ಮಾಡೋ ಸಂಬಂಧ, ಸೇವಿಂಗ್ಸ್ ಅನ್ನೋ ಒಂದು ಹ್ಯಾಬಿಟ್ ನ ಕಸ್ಟಮರ್ಸ್ ನ ರೂಢಿ ಮಾಡೋ ಸಂಬಂಧ ಈ ಸೇವಿಂಗ್ ಅಕೌಂಟ್ ಅನ್ನೋ ಒಂದು ಫೆಸಿಲಿಟಿನ ಕಸ್ಟಮರ್ಸ್ ಗೆ ಕೊಡತ್ತದ. ದ ಮೇನ್ ರೀಸನ್ ಇಸ್ ಟು ಕಲ್ಟಿವೇಟ್ ದಿ ಹ್ಯಾಬಿಟ್ ಆಫ್ ಸೇವಿಂಗ್ಸ್. ಓಕೆ. And the third one is withdrawals. Yes or no? So as you know, withdrawals in saving bank account naga withdrawals heng ಮಾಡ್ತೀರಿ ನೀವು? How you people will withdraw the amount in the savings bank account? ಹೆಂಗೆಲ್ಲ withdraw ಮಾಡ್ಕೊಂತೀರಿ? What is the procedure to withdraw the saving? What is the procedure to open an amount in the saving bank account? ಹೆಂಗ್ withdraw ಮಾಡ್ಕೊಂತೀರಿ? Unmute yourself and speak. ಎಷ್ಟೆಲ್ಲ ಮಾತಾಡ್ತಿರ್ತೀರಿ, ಕೇಳೋ ಕ್ವಶನ್ ಆನ್ಸರ್ ಮಾಡಕ್ ಬರಲ್ಲ. How you people will withdraw the amount in the saving bank account? ಏನು ಯಾರು ವಿಡ್ರಾನೇ ಮಾಡ್ಕೊಂಡಿಲ್ಲ ಏನು ಹೆಂಗೆ? By withdrawal slip, ma'am. By withdrawal slip. Very good. Then ಅದೊಂದೇ ಪ್ರೊಸೀಜರ್ ಅದ ರೀ. Only one procedure. Withdrawal slip ಒಂದೇನಾ? By checks, ma'am. Very good. By presenting the check. Yes or no? By presenting the check, you can withdraw the amount, and also through an ATM card, debit card. Yes or no? You can withdraw the amount. Yes or no? So there are so many procedures to withdraw the amount, but the banker will put the restriction on the withdrawals. Yes or no? Like what is the minimum? What is the limit for the withdrawal of an amount? ಎಷ್ಟು withdraw ಮಾಡ್ಕೋಬಹುದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇಂದ ನಾವು per day? What is the minimum balance? ಎಷ್ಟು withdraw ಮಾಡ್ಕೋಬಹುದು as per your knowledge? 10,000 25,000. 10,000 ಅಷ್ಟೇ ರೀ. We can withdraw up to 50,000, you know. That it depends on the banks. ಮತ್ತೆ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗ್ತದೆ.
ಬ್ಯಾಂಕ್ ಮೇಲೆ ಡಿಪೆಂಡ್ ಆಗ್ತದ್ರಿ ಅಪ್ ಟು 50,000. ಹಾ ATM ಥ್ರೂ ಅಂದ್ರೆ 10,000 ರೀ, ಬಟ್ ಲೈಕ್ ಪರ್ ಡೇ ವಿ ಕ್ಯಾನ್ ವಿಡ್ರಾ 50,000 ವರೆಗೂ ವಿಡ್ರಾ ಮಾಡ್ಕೋಬಹುದು. ಎಸ್ ಅನ್ನು ನಾವು ದ ನ್ಯೂ ರೂಲ್ಸ್ ಹ್ಯಾಸ್ ಬಿನ್ ಕೇಮ್ ದಟ್ ಇಫ್ ಯು ವಾಂಟೆಡ್ ಟು ವಿಡ್ರಾ ಲೈಕ್ 10,000 ಅದು ವಿಡ್ರಾ ಮಾಡ್ಕೋಬೇಕಂತಂದ್ರೆ OTP ಕೇಳ್ತದೆ. ಎಸ್ ಅನ್ನು ದಿಸ್ ಇಸ್ ಅ ನ್ಯೂ ರೂಲ್ಸ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ ಬೈ ದಿ ಬ್ಯಾಂಕ್. ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಆದ್ರಿ ಅದು September 1st ಇಂದ ಐ ಥಿಂಕ್ ಸೊ. As per if I'm not wrong, it is from September 1st it has been applicable. Like if you have to withdraw the amount of 20,000, sorry 10,000 ಅದು withdraw ಮಾಡ್ಕೋಬೇಕಂತಂದ್ರೆ OTP ಕೇಳ್ತದೆ. ಎಸ್ ಅನ್ನು ಒನ್ ಟೈಮ್ ಪಾಸ್ವರ್ಡ್ ಬರ್ತದೆ ನಿಮಗೆ. ಎಸ್ ಅನ್ನು ನಿಮ್ಮ ರಿಜಿಸ್ಟರ್ಡ್ ನಂಬರ್ಗೆ. ಸೊ ಇಫ್ ಯು ಹ್ಯಾವ್ ಟು ವಿಡ್ರಾ ಲೈಕ್ 10,000 9,000 ಮ್ಯಾಲೆ ವಿಡ್ರಾ ಮಾಡ್ಕೊಳಕ್ ಹೋದ್ರಿ ಅಂತಂದ್ರೆ ಇಟ್ ವಿಲ್ ಆಸ್ಕ್ ಅನ್ OTP. Yes or no? The main reason is to keep the customers amount safe. ಆ ಪ್ರೊಸೆಸ್ ಎದಕ್ಕೆ ಅಪ್ಲೈ ಮಾಡಿದ್ರೆ ಅಂತಂದ್ರೆ ಇನ್ ಆರ್ಡರ್ ಟು ಕೀಪ್ ದಿ ಕಸ್ಟಮರ್ಸ್ ಮನಿ ಇನ್ ಅ ಸೇಫರ್. ಎಸ್ ಅನ್ನು 1,000 2,000 ಗೆಲ್ಲ OTP ಕೇಳುದಿಲ್ರಿ. ಇಫ್ ಯು ಹ್ಯಾವ್ ಟು ವಿಡ್ರಾ ಮೋರ್ ದೆನ್ 10,000 ಆರ್ 9,000 10,000 ವರೆಗೂ ಬತ್ ಅಂತಂದ್ರೆ ಇಟ್ ವಿಲ್ ಆಸ್ಕ್ ಅನ್ OTP. ಎಸ್ ಅನ್ನು ಪೀಪಲ್ ಆರ್ ಕೇಮ್ ಅಕ್ರಾಸ್ ಆರ್ ನಾಟ್? ಅದು ಕೇಳಿರಿಲ್ರಿ ಅಟ್ಲೀಸ್ಟ್ ಮನ್ಯಾಗ ಹಿಂಗೆ ಅಂದಿದ್ದಾದ್ರು. Yes or no? So withdrawals you can do by checks or through an slips. Yes or no? Or through an ATM. But the banker will put the restrictions on the withdrawals. Yes or no? ಇಷ್ಟೇ ವಿಡ್ರಾ ಮಾಡ್ಕೋಬೇಕು, ಒಂದ್ ದಿವ್ಸಕ್ಕೆ ನೀವು ಇಷ್ಟೇ ವಿಡ್ರಾ ಮಾಡಬೇಕು, ಆಮೇಲೆ ಇಷ್ಟೇ ATM ನ ಯೂಸ್ ಮಾಡಬೇಕು. ಪರ್ ಡೇ ಇಟ್ ಇಸ್ ಲೈಕ್ 5 ಏನೋ 6 ಟೈಮ್ಸ್ ಅಷ್ಟೇ ಅಲ್ರಿ ATM ಯೂಸ್ ಮಾಡಬೇಕು ಪರ್ ಡೇ. ವಾಟ್ ಇಸ್ ದ ಲಿಮಿಟ್ ಆಫ್ ಯೂಸಿಂಗ್ ಆಫ್ ಅನ್ ATM? ಎಷ್ಟು 5 ಸಲ 6 ಸಲ ಅಷ್ಟೇ ಅದ ರೀ ವಿಡ್ರಾ ಲೈಕ್ ಯೂಸೇಜ್ ಆಫ್ ಅನ್ ATM 3 times ನೋ 5 times ನೋ. ಸಿ ಚೆಕ್. ಎಸ್ ಅನ್ನು ಅದೂ ಲೈಕ್ ಸಮ್ಟೈಮ್ಸ್ ಚೇಂಜಸ್ ಫ್ರಮ್ ದಿ ಬ್ಯಾಂಕ್ ಟು ಬ್ಯಾಂಕ್. ಎಸ್ ಅನ್ನು ಒಂದ್ ದಿವ್ಸಕ್ಕೆ ಇಷ್ಟೇ ATM ನ ಯೂಸ್ ಮಾಡಬೇಕು, ಒಂದ್ ದಿವ್ಸಕ್ಕೆ ಇಷ್ಟೇ ಅಮೌಂಟ್ ನ ವಿಡ್ರಾ ಮಾಡ್ಕೋಬೇಕು. ಈ ತರ ಎಲ್ಲ ಬ್ಯಾಂಕರ್ ಏನ್ ಮಾಡ್ತಾನೆ ಅಂತಂದ್ರೆ ರಿಸ್ಟ್ರಿಕ್ಷನ್ ಹಾಕಿರ್ತಾನೆ ಫಾರ್ ವಿಡ್ರಾಯಿಂಗ್ ದಿ ಅಮೌಂಟ್. ಎಸ್ ಅನ್ನು ಅಂಡ್ ನೀವು ಬೇರೆ ಒಂದು ಬೇರೆ ಬ್ಯಾಂಕ್ ATM ಇದನ್ನ ಯೂಸ್ ಮಾಡಾತಿದ್ರಂದ್ರೆ ಸೊ ಅಲ್ಲಿನೂ ಅಷ್ಟೇ ಚಾರ್ಜಸ್ ಇರ್ತದೆ. ಒಂದ್ 4-5 ಸಲಿಗೇನೋ ಫ್ರೀ ಇರ್ತದ, ಆಮೇಲೆ ಲೈಕ್ ಇಟ್ ವಿಲ್ ಸ್ಟಾರ್ಟ್ ಇಂಪೋಸಿಂಗ್ ದಿ ಚಾರ್ಜ್ ಆಫ್ ₹10 or ₹25. ಎಸ್ ಅನ್ನು ನೀವು ಬಾಳ್ ಸಲಿ ಒಂದ್ 4-5 ಸಲಿ ಅವ್ರು ಏನು ಚಾರ್ಜಸ್ ಹಾಕೋದಿಲ್ರಿ. 4-5 ಸಲಿ ಬಿಟ್ಟು ಅಂದ್ರೆ ಬೇರೆ ಬ್ಯಾಂಕ್ ATM ನ ನೀವು ಯೂಸ್ ಮಾಡಾತಿದ್ರಂದ್ರೆ ಓಕೆ ಸೊ like it will impose some charges ನ ಹಾಕ್ತದೆ. ಎಸ್ ಅನ್ನು ಸೊ ವಿಡ್ರಾವಲ್ಸ್ ಗೆ ಸೇವಿಂಗ್ ಅಕೌಂಟ್ ಅಲ್ಲಿ ಸಡನ್ ರಿಸ್ಟ್ರಿಕ್ಷನ್ಸ್ ಅದಾವು. ಇಷ್ಟೇ ಅಮೌಂಟ್ ನ ನೀವು ವಿಡ್ರಾ ಮಾಡ್ಕೋಬೇಕು, ಇಷ್ಟೇ ಸಲ ATMs ನ ಯೂಸ್ ಮಾಡ್ಕೋಬೇಕು. ಈ ತರ ಎಲ್ಲ ಸಡನ್ ರಿಸ್ಟ್ರಿಕ್ಷನ್ಸ್ ಆರ್ ದೇರ್ ಫಾರ್ ವಿಡ್ರಾಯಿಂಗ್ ದಿ ಅಮೌಂಟ್. ಓಕೆ ಅಂಡ್ ನೆಕ್ಸ್ಟ್ ಒನ್ ಇಸ್ ಬುಕ್ಸ್. ಬುಕ್ಸ್ ಅಲ್ಲಿ ಏನೇನ್ ಬರ್ತಾವತ್ತಂದ್ರೆ ಪಾಸ್ಬುಕ್ ಇರ್ಬೋದು, ಚೆಕ್ ಬುಕ್ ಇರ್ಬೋದು, ಆಮೇಲೆ ಪೇಯಿಂಗ್ ಸ್ಲಿಪ್ ಬುಕ್ಸ್. ಎಸ್ ಅನ್ನು ಸೊ ಈ 3 types ಆಫ್ ಬುಕ್ಸ್ ಬರ್ತಾವ್ರಿ. ಚೆಕ್ ಬುಕ್ ಆಸ್ ಯು ಪೀಪಲ್ ನೋ ದಟ್ ದಿಸ್ ಇಸ್ ಅನ್ ಬುಕ್ ಯೂಸ್ ಫಾರ್ ವಿಡ್ರಾಯಿಂಗ್ ದಿ ಅಮೌಂಟ್. ಎಸ್ ಅನ್ನು ಚೆಕ್ ಬುಕ್ ನ ನಾವ್ ಎದಕ್ಕೆ ಯೂಸ್ ಮಾಡ್ತೀವ್ರಿ? ಫಾರ್ ವಾಟ್ ರೀಸನ್ ವಿ ವಿಲ್ ಯೂಸ್ ದಿ ಚೆಕ್ ಬುಕ್? ಎದಕ್ಕೆ ಯೂಸ್ ಮಾಡ್ತೀವ್ರಿ ಚೆಕ್ ಬುಕ್ ನ ನಾವು? ವೈ ವಿಲ್ ಯೂಸ್ ದಿ ಚೆಕ್ ಬುಕ್ಸ್? ಏನದಿರೋ ಹುಡುಗ್ರು ನೀವು ಏನ್ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಲ್ಲ. ವೈ ವಿಲ್ ಯೂಸ್ ದಿ ಚೆಕ್ ಬುಕ್? ವೈ ವಿಲ್ ಯೂಸ್ ದಿ ಪಾಸ್ಬುಕ್? ಪಾಸ್ಬುಕ್ ನಾಗ ಏನ್ ಇರ್ತದ, ಆಮೇಲೆ ಪೇ ಸ್ಲಿಪ್ ನಾಗ ಏನ್ ಇರ್ತದ ಎಲ್ಲ ನನಗೆ ನಾಳೆ ಕ್ಲಾಸ್ ನಾಗ ಹೇಳಿ. ಎವ್ರಿ ಒನ್ ಶುಡ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಚೆಕ್ ಬುಕ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂಡ್ ವೈ ವಿಲ್ ಯೂಸ್ ದಿ ಪೇಯಿಂಗ್ ಸ್ಲಿಪ್ ಬುಕ್ ಅಂಡ್ ವೈ ವಿ ವಿಲ್ ಯೂಸ್ ದಿ ಪಾಸ್ಬುಕ್. ಪಾಸ್ಬುಕ್ ನಾಗ ಏನೇನ್ ಇರ್ತದ, ಚೆಕ್ ಬುಕ್ Transaction. ಎದಕ್ಕೆ ಯೂಸ್ ಮಾಡ್ತೀವಿ? Transaction record, madam. ಆ Transaction record on passbook. ಪಾಸ್ಬುಕ್ ನಾಗ ಕಸ್ಟಮರ್ಸ್ ಅಕೌಂಟ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗಿರ್ತದ. ಚೆಕ್ Yes, ಬುಕ್ ma'am. ಎದಕ್ಕೆ ಯೂಸ್ ಮಾಡ್ತೀವ್ರಿ ಬಾಲು? To transfer money ಟು ಟ್ರಾನ್ಸ್ಫರ್ ದಿ ಮನಿ ಅಂಡ್ ಆಲ್ಸೋ in easy way. ಮನಿ. ಅಂಡ್ ಪೇಯಿಂಗ್ ಸ್ಲಿಪ್ ಬುಕ್ ಎದಕ್ಕೆ ಯೂಸ್ ಮಾಡ್ತೀವ್ರಿ ಗುರು? ವೈ ವಿಲ್ ಯೂಸ್ ದಿ ಪೇ ಸ್ಲಿಪ್ ಬುಕ್? ಗುರು ಪೂಜಾರಿ Neha, why will use that one?
ಎದಕ್ಕೆ ಯೂಸ್ ಮಾಡ್ತೀವ್ರಿ? ಗೊತ್ತಿಲ್ಲ. ಪೇಯಿಂಗ್ ಸ್ಲಿಪ್ ಬುಕ್ ವಿಲ್ ಬಿ ಯೂಸ್ ಫಾರ್ ಡೆಪಾಸಿಟಿಂಗ್ ದಿ ಅಮೌಂಟ್. ಅಮೌಂಟ್ ನ ಡೆಪಾಸಿಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಚೆಕ್ ಬುಕ್ ನ ಅಮೌಂಟ್ ನ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ. ಎಸ್ ಅಣ್ಣ. ಪೇ ಸ್ಲಿಪ್ ಬುಕ್ ನ ಅಮೌಂಟ್ ನ ಡೆಪಾಸಿಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಪಾಸ್ಬುಕ್ ಅಲ್ಲಿ ಏನಿರ್ತದೆ ಅಂದ್ರೆ ಕಸ್ಟಮರ್ಸ್ ಅಕೌಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇರ್ತದೆ. Yes, sir. So these are the three types of book will be involved in the saving account. And the last one is interest. Yes, sir. As I said, the bank will provide the some amount of interest. The bank will give the some amount of interest on the saved money. Yes, sir. So I don't know per annum 3%, per annum 4%. ಡಿಪೆಂಡ್ಸ್. ಎಸ್ ಸರ್. ಒಂದೊಂದು ಬ್ಯಾಂಕ್ 3% ಕೊಡ್ತಾವ ವರ್ಷಕ್ಕೆ, ಒಂದೊಂದು ಬ್ಯಾಂಕ್ ಏನ್ ಮಾಡ್ತಾವ ಅಂತಂದ್ರೆ 4% ಕೊಡ್ತಾವ ನಮ್ದು ಅಮೌಂಟ್ ಸೇವ್ಡ್ ಮೇಲೆ. ಓಕೆ. ಸೊ ಇವನ್ ದಟ್ಸ್ ಡಿಪೆಂಡ್ಸ್ ಆನ್ ಅವರ್ ಬ್ಯಾಂಕ್ಸ್ ಮೇಲೆ ಡಿಪೆಂಡ್ ಇರ್ತಾವ್ರಿ. ನಮ್ ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟು ಅವೈಲೇಬಲ್ ಇರ್ತದ ನೋಡ್ರಿ, ಅದ್ರ ಮೇಲೆ ಬ್ಯಾಂಕ್ ಕೊಡ್ತಿರ್ತದ್ರಿ ಇಂಟ್ರೆಸ್ಟ್. ನೀವು ನೋಡಿರ್ತೀರಿ ತಿಂಗಳ ಲೈಕ್ ನಮ್ಮ ಲೈಕ್ 10 rupees has been credited or 25 rupees has been credited ಒಂದು 3 ತಿಂಗಳಿಗೆ 45 ಡೇಸ್ಗೆ. ಒಂದೊಂದು ಬ್ಯಾಂಕ್ ಅನ್ನೋದು ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಹಿಂಗ ಇಂಟ್ರೆಸ್ಟ್ ನ ಪ್ರೊವೈಡ್ಸ್ ಮಾಡ್ತಿರ್ತಾವ್ರಿ. Okay, so bank also will provide some amount of interest on the saving account. Yes, saving account ಮೇಲೆನೂ ಬ್ಯಾಂಕ್ ಏನ್ ಮಾಡ್ತದೆ some amount of interest ನ provide ಮಾಡ್ತದೆ. Is it clear to everyone? Saving account ಅಂದ್ರೆ ಹೆಂಗೆ, features of saving account. Is it clear? ಎಲ್ಲರಿಗೂ ಕ್ಲಿಯರ್ ಆಗೈತಾ? ಬರೀ ಪ್ರಶಾಂತ್ ಅಷ್ಟೇ ರೆಸ್ಪಾನ್ಸ್ ಮಾಡತ್ತನ್ರಿ. ಉಳ್ದೋರು ಸುಮ್ಮನೆ ಕ್ಲಾಸ್ ಲಾಗಿನ್ ಆಗಿ ಹೋಗ್ಯಾರ್ರಿ. Is it clear or not? If is it clear, please raise your hand. Saving account ಅಂದ್ರೆ ಹೆಂಗೆ, features of saving account. Is it clear to everyone? Okay, then the rest of the things we will continue in the next class. Okay, so be regular to the classes. Don't make me to screen front of you people for the attendance purpose. Attendance purpose someone ನಿಮ್ಮ ಮುಂದೆ ನಾನು ನಿಂತು ಗಂಟಲು ಹಡ್ಕೊಳ್ಳೋದು ಮಾಡಕ್ ಹೋಗ್ಬೇಡಿ. Okay, please be a regular to the classes and you don't have any other works than attending the classes. Yes sir. Class attend ಮಾಡೋದ್ಬಿಟ್ಟು ಮತ್ತೆ ಏನು ಕೆಲಸನೂ ಇಲ್ರಿ ನಿಮಗೆ. Okay, so be regular to the classes and if I call to you people, please respond to my call. Okay, madam ನೀವು ಕಾಲ್ ಹಚ್ಚಿದ್ರಲ್ರಿ, ಓಕೆ ಆ ಮೂಮೆಂಟ್ ಅಲ್ಲಿ ನೀವು ಬಿಸಿ ಇದ್ರಿ. ಇಫ್ ಯು ಆರ್ ನಾಟ್ ಸೀನ್ ಮೈ ಕಾಲ್, ಆಮೇಲೆ ಅದ್ರ ಫೋನ್ ಹಚ್ಚಿ ಮೇಡಮ್ ನೀವು ಕಾಲ್ ಹಚ್ಚಿದ್ರಲ್ಲ, ಇಲ್ಲ ಅಟ್ಲೀಸ್ಟ್ ಒಂದು ಮೆಸೇಜ್ ಆದ್ರೂ ಹಾಕ್ರಿ, ಮೇಡಮ್ ನೀವು ಕಾಲ್ ಹಚ್ಚಿದ್ರಲ್ರಿ ನಾನು ನೋಡಿರ್ಲಿಲ್ಲ. ಓಕೆ, ಸೊ ಇಫ್ ಯು ರೆಸ್ಪಾನ್ಸ್ ಇನ್ ದಟ್ ವೇ ನಮಗೂ ಮತ್ತೆ ಇನ್ನೊಂದ್ಸಲಿ ಕಾಲ್ ಹಚ್ಚಕ್ ಮನ್ಸು ಬರ್ತದ್ರಿ. ಎಸ್ಟರ್ಡೇ ಲೈಕ್ ಡೇ ಬಿಫೋರ್ ಎಸ್ಟರ್ಡೇ ಐ ಫೆಲ್ಟ್ ವೆರಿ ಬ್ಯಾಡ್. 10 ಜನಕ್ಕೆ ಕಾಲ್ ಹಚ್ಚಿದೀನಿ. 10 ಜನದಾಗ ಒಬ್ರು ಕಾಲ್ ರೆಸ್ಪಾನ್ಸ್ ಮಾಡಿಲ್ಲ. ಓಕೆ, 3 ಜನ ಮಾಡಿಲ್ಲ, 4 ಜನ ಮಾಡಿಲ್ಲ, ಎಲ್ಲಾರ್ದು ರೆಸ್ಪಾನ್ಸ್ ಹಂಗೆ ಇರಕ್ ಚಾನ್ಸಸ್ ಇಲ್ಲ. ಸೊ ಐ ಕೇಮ್ ಟು ನೋ ದಟ್ ಯು ಪೀಪಲ್ ಆರ್ ಪರ್ಪಸ್ಫುಲಿ, ಯು ಪೀಪಲ್ ಆರ್ ನಾಟ್ ಅಟೆಂಡಿಂಗ್ ಮೈ ಕಾಲ್ ಅಂತ ಹೇಳಿ. ಆ ಥರ ಏನ್ರಿ ಮೇಡಮ್ಗೆ ಹರ್ಟ್ ಮಾಡಿಸೋದು. See, Prashant is telling, sorry, you know that ಮೇಡಮೇ ಕಾಲ್ ಹಚ್ಚಿದ್ಲು. ಸುಮ್ ಇನ್ನ ಕಾಲ್ ಎತ್ತದೆ ಅಂದ್ರೆ ಮೇಡಮ್ ನಾನು ಸುಮ್ ಕ್ಲಾಸ್ ಅಟೆಂಡ್ ಮಾಡತ್ತಾಳು ಅಂತ ಹೇಳಿ ಯು ಡಿಡ್ಂಟ್ ಪಿಕ್ ಮೈ ಕಾಲ್ ಆಕ್ಚುಲಿ. ಎಸ್ ನೋ ಪ್ರಶಾಂತ್, ಮತ್ತೆ ಅದಕ್ಕೆ ಕಾಲ್ ಎತ್ತಲಿಲ್ರಿ ನಂದು. ಕ್ಲಾಸಸ್ ಅಟೆಂಡ್ ಮಾಡ್ರಿ, ಅದು ಒಂದು ಬಿಟ್ರೆ ನಿಮ್ ಮತ್ತೇನು ಕೆಲ್ಸ ಇಲ್ರಿ. ಪ್ಯಾರೆಂಟ್ಸು ನಿಮ್ಮ ಮೇಲೆ ಅದ್ರ ಸಂಬಂಧ ಇನ್ವೆಸ್ಟ್ಮೆಂಟ್ ಮಾಡ್ತಾರಿಲ್ರಿ. Be regular to the classes. Not only my class, Prashant. You have to attend all the classes. ಬರೀ ನನ್ನ ಕ್ಲಾಸಿಗೆ ಅಷ್ಟೇ ಕೂತ್ರೆ ಅಂದ್ರೆ ಸರ್ ಅದನ್ನ ಹೇಳ್ತಾರೆ, ನೀವು ಬರೀ ನಿಮ್ಮ ಕ್ಲಾಸ್ ಅಷ್ಟೇ ಅಟೆಂಡ್ ಆಗತ್ತಾರ ನೋಡ್ರಿ ಅಂತ ಹೇಳ್ತಾರೆ. ಎಸ್ ಅಲ್ಲ, ಬರೀ ನನ್ನ ಕ್ಲಾಸ್ಗೆ ಅಷ್ಟೇ ಕೂತ್ರೇನು ನಾನು ಬೇರೆ ಕ್ಲಾಸಿಗೆ ಕೊಡಿರ್ಲಿಲ್ಲ, ನಾನು ಕಾಲ್ ಹಚ್ಚಲೇಬೇಕ್ರಿ. ಓಕೆ, ಡೋಂಟ್ ಟೆಲ್ ದಟ್ ಮೇಡಮ್ ನಾನು ನಿಮ್ಮ ಕ್ಲಾಸಿಗೆ ಕೂತಿದ್ದಲ್ರಿ, ಆ ರೀಸನ್ ನಾನು ಕೊಡಕ್ ಹೋಗ್ಬೇಡ್ರಿ. ಓಕೆ, ಸೊ ಬಿ ರೆಗ್ಯುಲರ್ ಟು ದಿ ಕ್ಲಾಸಸ್. ಬರೀ ಕ್ಲಾಸ್ನಾಗ ಲಾಗಿನ್ ಆಗಿ ಹೋಗಕ್ ಹೋಗ್ಬೇಡ್ರಿ. ಮತ್ತೆ ನೀವು ಆಕ್ಚುಲಿ ವಾಟ್ ದ ಲೆಕ್ಚರ್ಸ್ ವಿಲ್ ಡೂ ನೋ, ದೇ ವಿಲ್ ಕನ್ಸಿಡರ್ ದಿ ಲಾಸ್ಟ್ ಲೈಕ್ ವೈಲ್ ಎಂಡಿಂಗ್ ದಿ ಕ್ಲಾಸ್ ಎಂಡ್ ಮಾಡುವಾಗ ಏನ್ ಅಟೆಂಡೆನ್ಸ್ ತಗೋತಾರ ನೋಡ್ರಿ, ಅದನ್ನ ಕನ್ಸಿಡರ್ ಮಾಡ್ತಾರ್ರಿ. ನೀವು ಸ್ಟಾರ್ಟಿಂಗ್ ಬಂದ್ ಹೋದ್ರಿ ಅದನ್ನ ಏನು ಕನ್ಸಿಡರ್ ಆಗುದಿಲ್ರಿ. ಓಕೆ, ಇಫ್ ಯು ಆರ್ ದೇರ್ ಫಾರ್ ದಿ
ಟಿಲ್ ಎಂಡ್ ವರ್ಗೂ ಇದ್ರಿ, ಕ್ಲಾಸ್ ಎಂಡ್ ಆಗೋವರೆಗೂ ಇದ್ರಿ ಅಂದ್ರೆ ಮಾತ್ರ ನಿಮ್ಮ ಅಟೆಂಡೆನ್ಸ್ ಕೌಂಟ್ ಆಗ್ತದ್ರಿ. ಓಕೆ, ಇಲ್ರಿ ಮೇಡಮ್ ನಾ ಬಂದಿದ್ದೇವೆ, ನಂದು ನೆಟ್ವರ್ಕ್ ಹೋಗಿತ್ತು, ನಂದು ಸಿಗ್ನಲ್ ಹೋಗಿತ್ತು, ನಾ ಕ್ಲಾಸ್ ಇದನ್ನ ಆಗ್ಬಿಟ್ಟಿತ್ತು, ಕಟ್ ಆಗ್ಬಿಟ್ಟಿತ್ತು, ಆ ತರ ಎಲ್ಲ ರೀಸನ್ ಕೊಟ್ರೆ ನಾವು ಕನ್ಸಿಡರೇ ಮಾಡೋದಿಲ್ರಿ. ಓಕೆ, ವೆನ್ ಯು ಲಾಗ್ ಇನ್ ಟು ದಿ ಕ್ಲಾಸ್ ರೂಮ್ ಟಿಲ್ ಎಂಡ್ ಯು ಹ್ಯಾವ್ ಟು ಬಿ ಇನ್ ದಿ ಕ್ಲಾಸ್ ರೂಮ್. ಓಕೆ, ಸೊ ನಡು ಎಕ್ಸಿಟ್ ಆಗಕ್ಕೂ ಹೋಗ್ಬೇಡ್ರಿ, ಅದನ್ನೂ ಕೌಂಟ್ ಆಗೋದಿಲ್ಲ. ಓಕೆ, ಐ ಹೋಪ್ ಸೊ ಎವ್ರಿ ಒನ್ ಇಸ್ ಕ್ಲಿಯರ್ ವಿತ್ ಟುಡೇಸ್ ಕ್ಲಾಸ್. ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಜನರಲ್ಲೇ ಅದಾರೆ ಸೇವಿಂಗ್ ಅಕೌಂಟ್ ಅಂದ್ರೆ ಹೆಂಗೆ ಅಂತ ಹೇಳಿ, meaning of saving account and the features of saving account. The rest concept we will discuss in the next class. That is a procedure of savings account. ಎಲ್ಲದಕ್ಕೂ ಒಂದೇ ತರ ಪ್ರೊಸೀಜರ್ ಬರ್ತದ, but then too. Okay, so shall we wind the class? Okay students, take care, bye.